ಮುಜರಾಯಿ ವ್ಯಾಪ್ತಿಗೆ ಬೆಂಗಳೂರಿನ ಗಾಳಿ ಆಂಜನೇಯ ದೇವಸ್ಥಾನವನ್ನ ಸೇರ್ಪಡೆ ಮಾಡಿದರ ವಿಚಾರವಾಗಿ ಈಗ ಟ್ರಸ್ಟಿಗಳೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಲೋಪದೋಷಗಳು ಇದೇ ಸಹಜ, ಅದು ಕಾನೂನಿನಡಿಯಲ್ಲೂ ಕೂಡ ಇದೆ. ಹೀಗಿದ್ದಾಗ ಹೇಗೆ ಇವರು ಸುಪರ್ದಿಗೆ ತಗೊಳ್ತಾರೆ ಅನ್ನುವಂತಹ ಪ್ರಶ್ನೆ. ಸರ್ಕಾರದ ನಿರ್ಧಾರಕ್ಕೆ ದೇವಸ್ಥಾನದ ಟ್ರಸ್ಟಿಗಳು ಬೇಸರವನ್ನ ಹೊರಹಾಕಿದ್ದಾರೆ. ಸಣ್ಣ ಪುಟ್ಟ ಹಣ ಮಿಸ್ಯೂಸ್ ಆಗಿದೆ, ಖಂಡಿತ ಹೌದು. ಆದರೆ ಇದಕ್ಕೆ ಕಾನೂನು ಕ್ರಮ ಕೈಗೊಂಡಿದ್ದೀವಿ. ನ್ಯಾಯಾಲಯದಲ್ಲಿ ಈ ಪ್ರಕರಣ ಇದೆ. ಈಗ ಸರ್ಕಾರ ತನ್ನ ಸುಪರ್ದಿಗೆ ಪಡೆಯೋದು ಸರಿಯಾದಂತಹ ಕ್ರಮ ಅಲ್ಲ. ದೇವಸ್ಥಾನದ ಜಾಗಕ್ಕೂ ಸರ್ಕಾರಕ್ಕೂ ಸಂಬಂಧವೇ ಇಲ್ಲ. ಹೀಗಂತ ಗಾಳಿ ಆಂಜನೇಯ ದೇವಸ್ಥಾನದ ಟ್ರಸ್ಟಿಗಳು ಬೇಸರವನ್ನ ಹೊರಹಾಕಿದ್ದಾರೆ. ದೇವಸ್ಥಾನದ ಹುಂಡಿ ಎಣಿಕೆ ಸಂದರ್ಭದಲ್ಲಿ ಹಣ ಕಳುವಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಇದು. ಇದನ್ನ ಮುಜರಾಯಿ ವ್ಯಾಪ್ತಿಗೆ ತರ್ತೀವಿ ಅಂತ. ಹಾಗಿದ್ದಾಗ ಎಲ್ಲ ಕಡೆಯಲ್ಲೂ ಹೀಗಾದಾಗ ಸರ್ಕಾರ ತನ್ನ ಸುಪರ್ದಿಗೆ ಪಡ್ಕೊಳ್ಳುತ್ತಾ ಮತ್ತು ನೀಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂದಾಗ ಸರ್ಕಾರ ಎಲ್ಲದಕ್ಕೂ ಕೂಡ ಮೂಗು ತೋರಿಸುವಂತಹ ಕೆಲಸ ಆಗಬಾರ್ದು ಅನ್ನೋದು ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿಬರ್ತಾ ಇರುವಂತಹ ವಿಚಾರ. ಇದನ್ನೇ ಟ್ರಸ್ಟಿಗಳು ಕೂಡ ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ಇದನ್ನ ನ್ಯಾಯಾಲಯದ ಕಸ್ಟಡಿಯಲ್ಲಿದೆ ಈ ಕೇಸ್. ಅದು ಅಲ್ಲಿಯೇ ಇತ್ಯರ್ಥ ಆಗಬೇಕು. ಅದು ಯಾರು ತಪ್ಪು ಮಾಡಿದ್ದಾರೆ ಅವರು ಶಿಕ್ಷೆಯನ್ನು ಅನುಭವಿಸ್ತಾರೆ. ಯಾರೋ ಮಾಡಿದಂತಹ ತಪ್ಪಿಗೆ ಇಡೀ ದೇವಸ್ಥಾನವನ್ನು ಮುಜರಾಯಿ ವ್ಯಾಪ್ತಿಗೆ ಕೊಡ್ತೀವಿ ಅನ್ನುವಂತಹ ನಿರ್ಧಾರ ಏನಿದೆಯಲ್ಲ, ಅದು ಸರ್ಕಾರಕ್ಕೇನು ಸಂಬಂಧ ಆಗುತ್ತೆ? ಈ ರೀತಿಯ ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ಳೋದು, ಈ ನಿರ್ಧಾರವನ್ನು ಈ ಕೂಡಲೇ ಕೈ ಬಿಡಬೇಕು ಅಂತ ಗಾಳಿ ಆಂಜನೇಯ ದೇವಸ್ಥಾನದ ಟ್ರಸ್ಟಿಗಳು ಬೇಸರವನ್ನು ಹೊರಹಾಕಿದ್ದಾರೆ. ಸೊ ಹಿಂದೆ ನಡೆದಂತಹ ಹಣ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಈ ನಿರ್ಧಾರ ಪತ್ರಿಕೆಗಳಲ್ಲೆಲ್ಲ ಬಂದಿದೆ. ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿದ್ದೀರಾ. ಹಣದ ದುರುಪಯೋಗ ಆಗ್ತಾ ಇತ್ತು ಅಂತ ಹೇಳಿ ಕಂತೆ ಹಣವನ್ನು ನೀವು ಕೂಡ ಎಲ್ಲರೂ ನೋಡಿದ್ದೀರಾ ಅಲ್ವಾ? ಅದರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ. ನಾನು ಕೂಡ ರಿಪೋರ್ಟ್ ನೋಡಿದೆ. ಆಮೇಲೆ ಅದೇ ನಾವು ಪರ್ಮನೆಂಟಾಗಿ ಇಟ್ಕೊಳ್ಳಲ್ಲ. 5 ವರ್ಷ ಆದಮೇಲೆ ಮತ್ತೆ ವಾಪಸ್ ಕೊಟ್ಬಿಡ್ತೀವಿ. ಆ ರಿಪೋರ್ಟಲ್ಲಿ ಆಗಿದೆ. ಆ ರಿಪೋರ್ಟಲ್ಲಿ ಆ ರೀತಿ ಇದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಯಾವ ಲೆಕ್ಕನೂ ಇಲ್ಲ ಅಂಥೇಳಿ ನಮ್ಮ ಆಯುಕ್ತರು ಕಳಿಸಿರ್ತಕ್ಕಂಥ ನೋಟಲ್ಲಿದೆ. ಆಮೇಲೆ ಹಣ ಕದೀತಾ ಇದ್ದಿದ್ದು ಎಲ್ಲರೂ ನೋಡಿದ್ದೀವಿ. ಅದನ್ನು ಅಲ್ವಾ? ಎಲ್ಲರೂ ನೋಡಿದ್ದೀವಿ. ಅವರು 5 ವರ್ಷ ಆದಮೇಲೆ ವಾಪಸ್ ಕೊಡ್ತೀವಿ. ಕಾನೂನಲ್ಲಿ 5 ವರ್ಷ ತಗೊಳ್ಳೋದಕ್ಕೆ ಅವಕಾಶ ಇದೆ. ಸೆಟ್ರೇಟ್ ಮಾಡಿ ಅವ್ರಿಗೆ ವಾಪಸ್ ಕೊಡ್ತೀವಿ. ಎಲ್ಲಿ ಹಣ ದುರುಪಯೋಗ ಆಗುತ್ತೆ ತಗೊಳ್ಳುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ. ಹಿಂದೆ BJP ಸರ್ಕಾರದಲ್ಲೂ ಕೂಡ ಒಂದು 10 ದೇವಸ್ಥಾನಗಳನ್ನು ತಗೊಂಡಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡತಲ. ಪವಿತ್ರ, ನೆಗಡಿ ಆಯಿತು ಅಂತ ಮೂಗು ಇಕ್ಕೊಳ್ಳೋಕ್ಕಾಗತ್ತಾ ಅಂತ ನಮ್ಮಲ್ಲಿ ಒಂದು ಮಾತಿದೆ. ಈಗ ಕಳುವಾಯಿತು ಅನ್ನೋ ಕಾರಣಕ್ಕೆ ಮುಜರಾಯಿ ವ್ಯಾಪ್ತಿಗೆ ತೆಗೆದುಕೊಳ್ತೀವಿ ಅನ್ನುವಂತಹ ವಿಚಾರಕ್ಕೆ ಟ್ರಸ್ಟಿಗಳೇನು ಹೇಳ್ತಿದ್ದಾರೆ? ಟ್ರಸ್ಟಿಗಳೇ ನಮ್ಮ ಜೊತೆ ಇದ್ದಾರೆ ದಿವ್ಯಾ, ಅವ್ರನ್ನೇ ಮಾತಾಡ್ಸೋಣ ನೇರವಾಗಿ. ಸರ್, ಈಗ ಸರ್ಕಾರ ನಿರ್ಧಾರವಂತೂ ಪ್ರಕಟ ಮಾಡಿದೆ, ಜೊತೆಗೆ ನಡಾವಳಿಯನ್ನು ಕೂಡ ಪ್ರಕಟ ಮಾಡಿದೆ. ಸೊ ನಿಮ್ಮ ನಿರ್ಧಾರ ಏನು? 5 ವರ್ಷ ಸರ್ಕಾರದ ಸುಪರ್ದಿಯಲ್ಲಿರೋದಕ್ಕೆ ಒಪ್ಪಿಗೆ ಕೊಡ್ತೀರಾ? ಜೊತೆಗೆ ಹಣಕಾಸಿನ ಅಕ್ರಮದ ಬಗ್ಗೆಯೂ ಕೂಡ ಸರ್ಕಾರ ಪ್ರಶ್ನೆ ಮಾಡಿದೆ. ಮೇಡಮ್, ಆ ಥರ ಯಾವುದೋ ಹಣಕಾಸಿನ ಅಕ್ರಮ, ಯಾವುದೋ ಲಕ್ಷಾಂತರ ರೂಪಾಯಿ ಅಕೌಂಟಲ್ಲಿ ಮಿಸ್ಯೂಸ್ ಆಗಿರುವಂಥದ್ದು, ಆಮೇಲೆ ಆಡಿಟ್ ರಿಪೋರ್ಟ್ ಎಲ್ಲ ಬಂದು ಟ್ರಸ್ಟ್ ಚೆನ್ನಾಗಿ ನಡೀತಾ ಇದೆ ಅಂತಲೇ ಹೇಳಿ ಆಡಿಟ್ರೆಲ್ಲ ರಿಪೋರ್ಟ್ ಕೊಟ್ಟಿದ್ದಾರೆ ನಮಗೆ, ಚಾರ್ಟೆಡ್ ಅಕೌಂಟೆಂಟ್ಸ್ ಎಲ್ಲ. ಈ ಥರ ಇದ್ದಾಗ ಏನು ಅಕ್ರಮ ಆಗಿದೆ ಅಂತ ಹುಂಡಿ ಕಳ್ತನೋದು ಅವರೊಂದು ಮೇಜರ್ ಇದು ಇಶ್ಯೂ ಮಾಡ್ತಾ ಇರೋದು. ಕಳ್ತನ ಆದ ತಕ್ಷಣ ನಾವು ನಮ್ಮ ಒಂದು ಏನು ಚೌಕಟ್ಟಲ್ಲಿ ನಾವು ಟ್ರಸ್ಟಿಂದ ಏನು ಮಾಡ್ಬೋದು ಅದನ್ನು ನಾವು ಅವ್ರನ್ನ ಇಮಿಡಿಯೇಟಾಗಿ ಹೊರಗಡೆ ಹಾಕಿ ರಿಕವರ್ ಮಾಡಿ ದುಡ್ಡು ಕಟ್ಟು ಮುಂದಕ್ಕೆ ಏನು ಆ ಥರ ಆಗ್ದಂಗೆ 39 CC ಕ್ಯಾಮ್ರಾಗಳನ್ನ ಹಾಕ್ಸಿ, ಆಮೇಲೆ ಇವತ್ತಿಂದಲ್ಲ ಅವತ್ತಿನಿಂದನೂ ನಾವೇನು ಹಿಂದಿನವರು ಹಿರೀಕರು ನಡ್ಸ್ಕೊಂಬೋದು ಟ್ರಸ್ಟು, ಅದೇ ಅವರು ಎಲ್ಲರೂ ಒಂದು ಬುಕ್ಸ್ ಆಫ್ ರೆಕಾರ್ಡ್ಸ್ನ, ಮಿನಿಟ್ ಆಫ್ ಮೀಟಿಂಗ್ಸ್ನ, ಉಂಡಿ ತೆಗೆದಾಗ ಎಲ್ಲರದ್ದು ಸಹಿ ಮತ್ತು ಆಮೇಲೆ ಉಂಡಿನಿದು ರೆಮಿಟ್ ಮಾಡಿದ್ದು ಬ್ಯಾಂಕ್ಗೆ ಎಲ್ಲನೂ ಅಪ್ಡೇಟ್ ಇದೆ. ಯಾವುದೇ 25 ವರ್ಷದ ಅಕೌಂಟ್ಸ್ ಇಲ್ಲದೆ ಇರೋದು ಅದೆಲ್ಲ ಒಂದು ಸತ್ಯಕ್ಕೆ ದೂರವಾದದ್ದು ಅಂಥದ್ದು, ಆ ಥರದ್ದು ಏನೂ ಇಲ್ಲ. ಆಮೇಲೆ ನಮಗೆ ಮುಜರಾಯಿ ಸಚಿವರು ಯಾಕೆ ನಿರ್ಧಾರ ತೊಗೊಂಡ್ರೋ ಗೊತ್ತಿಲ್ಲ, 5 ವರ್ಷ ದೇವಸ್ಥಾನನ ಸುಬರ್ದಿಗೆ ತೊಗೊಂಡು ಅಂತ ಹೇಳ್ಬಿಟ್ಟು ಅಂತ. ನಾವು ಅವ್ರನ್ನೂ ಮನವಿ ಮಾಡ್ತೀವಿ. ಯಾಕೆಂದರೆ ಇದು ಪುರಾತನವಾದದ್ದು, ಇವತ್ತೊಂದಲ್ಲ. ವ್ಯಾಸರಾಯರು ಇಲ್ಲಿ ಬಂದು ಪೂಜೆ ಮಾಡೋದ್ರು ಅಂತ ಪ್ರತೀತಿ ಅವತ್ತಿಂದನೂ ಚೆನ್ನಾಗಿ ನಡ್ಕೊಂಬಂದಿದೆ, ಇವತ್ತಿನ ಕಾಲದಿಂದ ಅಲ್ಲ. ಅವತ್ತು SM ಕೃಷ್ಣ ಅವರು, ದೇವೇಗೌಡರು ಅಂತಂಥವರೆಲ್ಲ ಬಂದು ಇದಕ್ಕೆ ಇಲ್ಲಿ ಒಪ್ಪಿಸ್ಕೊಂಡು ಹೋಗಿದ್ದಾರೆ. ರಾಜ್ಕುಮಾರ್ ಅವರೆಲ್ಲ ಬಂದು ಹೋಗ್ತಿದ್ದಾರೆ, ನಡ್ಕೊಂಡೇ ಬಂದಿದೆ. ಇದು ಒಂದು ಆಗಿತ್ತು ಅಂತೇಳಿ ಇದಕ್ಕೆ ಸುಮ್ಮನೆ ಎಲ್ಲದಕ್ಕೂ ಬಣ್ಣ ಕಟ್ಟಿ ಇಡೀ ದೇವಸ್ಥಾನನ ಹಾಳು ಮಾಡೋದು ಒಳ್ಳೆಯದಲ್ಲ. ಕಾನೂನು ಹೋರಾಟ ಮಾಡ್ತಾ ಇದ್ದೀರಾ ಸರ್? ಖಂಡಿತ ಮಾಡ್ತೀವಿ ಮೇಡಮ್. ಈಗಾಗಲೇ ಮಾಧ್ಯಮಕ್ಕೆ ದಾಖಲೆ ಕೊಟ್ಟಿದ್ದೀವಿ. ನಾವು ಆಡಿಟ್ ರಿಪೋರ್ಟ್ ಏನೆಲ್ಲ ಸಬ್ಮಿಟ್ ಮಾಡಿದ್ದೀವಿ, ಆಗಲೇ 23-24 ಆಡಿಟ್ ರಿಪೋರ್ಟ್ ಮಾಧ್ಯಮಕ್ಕೆ ನಾವಾಗಲೇ ಕೊಟ್ಟಿದ್ದೀವಿ.
ಅವ್ರು ಹೇಳ್ತಾರೋ ಮಾಹಿತಿ ಎಲ್ಲ ಸುಳ್ಳು. ನಾವು ಸರ್ಕಾರಕ್ಕೂ ದಾಖಲೆ ಎಲ್ಲ ತಲುಪಿಸ್ತೀವಿ, ಎಲ್ಲ ತಲುಪಿಸಿ ಕಾನೂನು ಹೋರಾಟ ಮಾಡ್ತೀವಿ ಖಂಡಿತ. ಅಂದ್ರೆ ಯಾವ ರೀತಿ ಹೋರಾಟವನ್ನ ಮಾಡ್ತಾರೆ? ವಕೀಲರ ಜೊತೆ ಮಾತಾಡಿದ್ರೆ ಈಗ ನಮ್ಮ ಏನು ಲೀಗಲ್ ಅಡ್ವೈಸರ್ ಇದ್ದಾರೆ ಅವ್ರನ್ನ ಭೇಟಿ ಮಾಡಿ ಈ ನಡಾವಳಿಗಳು ನಡೆದಿರೋದು, ನಮ್ಮ ಟ್ರಸ್ಟಲ್ಲಿ ಇರುವಂಥ ಡಾಕ್ಯುಮೆಂಟ್ಸು ಎಲ್ಲನೂ ಅವ್ರು ಕೊಟ್ಟು ಅವ್ರು ಕೂತು ಚರ್ಚೆ ಮಾಡಿ ನಮ್ಮ ಟ್ರಸ್ಟೀಸ್ ಎಲ್ಲರೂ ಮುಂದೆ ಅವ್ರು ಏನು ಹೇಳ್ತಾರೆ ಆ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತೀವಿ ಕಾನೂನು. ಆದರೆ ಸರ್ಕಾರ ಒಂದು ಮಾತು ಹೇಳ್ತಾ ಇದೆ, ಹಣಕಾಸಿನ ಅಕ್ರಮ ಆದಲ್ಲಿ ಸರ್ಕಾರ ಇಂಟರ್ಫಿಯರ್ ಆಗ್ಬೋದು, ಅದು ಕಾನೂನಿನಲ್ಲೇ ಇದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅಕ್ರಮ ಅಂತ ಹೇಳಿದ್ರೆ ಯಾವ ಥರ ಮೇಡಮ್? ಅಕ್ರಮ ಅಂತ ಹೇಳಿದ್ರೆ ಈಗ ಅವ್ರು ಹೇಳ್ತಾ ಇರೋದು ಕಳ್ತನ ಮಾಡಿದ್ದಾರೆ ಅಂತ. ಕಳ್ತನ ಮಾಡಿರೋದನ್ನ ನಾವು ರಿಕವರ್ ಮಾಡಿದ್ದೀವಿ. ಅದನ್ನು ಏನು ಪ್ರೂವ್ ಆಗಿದೆ? ಕಳ್ತನ ಆಗಿರೋದು ಏನು ಪ್ರೂವ್ ಆಗಿದೆ? ಅದು ಟಿ ವಿಲಿ ನೋಡಿರೋದು ಹೇಳ್ತಾ ಇದ್ದಾರೆ. ರಿಕವರ್ ಮಾಡಿ ನಾವು ಕಟ್ಟಿದ್ದೀವಲ್ಲ ದುಡ್ಡನ್ನು, ಅದಾದಮೇಲೆ ಕಳ್ತನ ಅಲ್ಲಿಗೆ ಇದಾಯಿತು ಅಂತಂದಮೇಲೆ ಆಮೇಲೆ ಕಳ್ತನ ಮಾಡಿದವನಿಗೆ ಪನಿಷ್ಮೆಂಟ್ ಮಾಡಿದ್ದೀವಲ್ಲ. ನಮ್ಮನ್ನೆಲ್ಲ ಯಾಕೆ ಅದ್ರಲ್ಲಿ ತಪ್ಪಿತಸ್ಥರನ್ನಾಗಲಿ ದೇವಸ್ಥಾನಕ್ಕಾಗಲಿ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ? ಆಮೇಲೆ ಕಳ್ತನನ ಯಾರು ಕಂಡುಹಿಡಿದವರು? ನಾವು ಟ್ರಸ್ಟ್ ಅವರೇ ನಾವೇ ಅದನ್ನು ಕಂಡುಹಿಡಿದಿದ್ದು, ನಾವೇ CC ಕ್ಯಾಮ್ರಲ್ಲಿ ನೋಡಿದ್ದು, ಯಾರು ಮೂರನೇ ವ್ಯಕ್ತಿ ಅಲ್ಲ. ಅದನ್ನು ನಾವೇ ಪರಿಶೀಲನೆ ಮಾಡಿ ನಾವೇ ಅವ್ರನ್ನ ತಪ್ಪಿತಸ್ಥನ ಕಾನೂನು ರೀತಿಯಲ್ಲಿ ಏನೇನು ಕ್ರಮ ತಗೋಬೇಕು ಅದೆಲ್ಲ ಕೈಗೊಂಡಿದ್ದೀವಿ. ಇದಿಷ್ಟು ಟ್ರಸ್ಟಿಗಳು ಹೇಳ್ತಾ ಇರುವಂತಹ ಮಾತು. ದಿವ್ಯಾ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ. ಸೊ ಏನು ಪ್ರೂವ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಮತ್ತು ನಾವೇ ಕ್ರಮ ತೆಗೆದುಕೊಂಡಿದ್ದೀವಿ. CCTV ಫುಟೇಜ್ಗಿಂತ ಸಾಕ್ಷ್ಯ ಬೇಕಾ? ಈಗ ಅದರ ಆಧಾರದ ಮೇಲೆ 5 ವರ್ಷ ಅಂತಿದ್ದಾರೆ. ಬಟ್ 5 ವರ್ಷವೇ ಯಾಕೆ ಅನ್ನೋದು ಈಗ ಇರುವಂತಹ ಪ್ರಶ್ನೆ. ಆ ನಿರ್ಧಾರ ಯಾಕೆ? ಅದಾದಮೇಲೆ ವಾಪಸ್ ಮಾಡ್ತೀವಿ ಅಂತ ಈ 5 ವರ್ಷದಲ್ಲಿ ಏನು ಸುಧಾರಣೆ ಮಾಡಿಬಿಡಬಹುದು? ಅದಾದಮೇಲೆ ಮತ್ತಿದಾಗಲ್ಲ ಅನ್ನುವಂಥ ನಿರ್ಧಾರ ಏನಾದರೂ ಬಂದಿದ್ದಾರೆ ಅವರು?